ನಮಸ್ಕಾರ. ಸ್ವಯಂಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಮಲೆನಾಡು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಬೆಂಡೆಕಾಯಿ ಹಸಿಕಾಯಿ ರಸ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಬೆಂಡೆಕಾಯಿ ಹತ್ರ ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ ಇಟ್ಕೊಂಡಿದ್ದೀನಿ. ಈ ಬೆಂಡೆಕಾಯಿ ನಿಮಗೆ ಉಡುಪಿ ಮಂಗಳೂರು ಕಡೆ ಜಾಸ್ತಿಯಾಗಿ ಸಿಗುತ್ತೆ. ಇದು ಸಿಗ್ಲಿಲ್ಲ ಅಂದ್ರೆ ನೀವು ಮಾಮೂಲಿ ಬೆಂಡೆಕಾಯಿ ಕೂಡ ಬಳಸ್ಕೋಬಹುದು. ಚೆನ್ನಾಗಿ ತೊಳೆದ ಒರೆಸಿದ ಬೆಂಡೆಕಾಯಿನ ಹುಳಿಗೆಲ್ಲ ಹೆಚ್ಚತ್ತಲ್ಲ ಆಗ ಅದಕ್ಕೆ ಹೆಚ್ಕೊಳ್ಳಿ. ಒಂದೊಂದು ಇಷ್ಟು ದೊಡ್ಡದಾಗಿರ್ಲಿ. ಒಗ್ಗರಣೆಗೆ ಎಣ್ಣೆ 1 ಟೇಬಲ್ ಸ್ಪೂನ್ ಅಷ್ಟು. ಬೆಂಡೆಕಾಯಿ ಹುರಿಯೋದಕ್ಕೆ ಕಷ್ಟ ಆದ್ರೆ ನೀವು ಜಾಸ್ತಿ ಎಣ್ಣೆ ಹಾಕೋಬಹುದು. ಉದ್ದಿನ ಬೇಳೆ ಅರ್ಧ ಟೀ ಸ್ಪೂನು, ಸಾಸಿವೆ ಅರ್ಧ ಟೀ ಸ್ಪೂನು, ಅರಿಶಿಣ ಹತ್ರ 1/4 ಟೀ ಸ್ಪೂನು, 8 ಎಲೆ ಕರಿಬೇವು. ರುಬ್ಬೋದಕ್ಕೆ ಹಸಿಮೆಣಸಿನಕಾಯಿ 5, ಖಾರ ಇದನ್ನ ಜಾಸ್ತಿ ಮಾಡೋ ಪದ್ಧತಿ ಏನಿಲ್ಲ, ಬೇಕಾದ್ರೆ ನೀವು ಹಾಕೋಬಹುದು. ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನು, ತೆಂಗಿನಕಾಯಿ ತುರಿ 1/4 ಕಪ್ನಷ್ಟು, ತಾಜಾ ತೆಂಗಿನಕಾಯಿ ತುರಿನೇ ತಗೊಳ್ಳಿ ನೀವು. ಲಿಂಬೆಹಣ್ಣು 1, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1.5 ಟೀ ಸ್ಪೂನ್ ಇಟ್ಕೊಂಡಿದ್ದೀನಿ. ನೀರು 2 ಕಪ್ನಷ್ಟು ಇಟ್ಕೊಂಡಿದ್ದೀನಿ. ಕಾಯಿ ರಸದ ಹದ ನೋಡಿ ನೀರು ಬೇಕಂದ್ರೆ ಹಾಕೊಳ್ಳೋಣ. ಒಂದು ಬಾಣಲೆಗೆ ಎಣ್ಣೆ ಹಾಕಿ ಕಾಯ್ಲಿಕ್ಕಿಡಿ. ದಪ್ಪ ತಳ ಇರೋ ಬಾಣಲೆನೆ ತಗೊಳ್ಳಿ. ಸಾಸಿವೆ ಹಾಕಿ ಎಣ್ಣೆ ಕಾದ್ಮೇಲೆ, ಹಾಗೆ ಉದ್ದಿನ ಬೇಳೆ ಹೊಂಬಣ್ಣಕ್ಕೆ ಬಂದಮೇಲೆ ಕರಿಬೇವಿನ ಎಲೆ, ಹಾಗೆ ಅರಿಶಿಣ, ಹಾಗೆ ಬೆಂಡೆಕಾಯಿ ಹಾಕಿ ಇದನ್ನು ಚೆನ್ನಾಗಿ ಹುರಿಯೋಣ. ಮೀಡಿಯಂ ಉರಿನಲ್ಲೇ ಇದನ್ನು ಬೇಯುವಷ್ಟು ಹುರಿಬೇಕು. ಒಂದು ಸಣ್ಣ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿ, 1/4 ಟೀ ಸ್ಪೂನಷ್ಟು ಸಾಕು. ಎಣ್ಣೆ ಹಾಕಿ ಕಡಲೆಬೇಳೆನ ಹುರಿರಿ. ಕಡಲೆಬೇಳೆನ ಎಣ್ಣೆ ಹಾಕದೆ ಹಾಗೆ ಹುರಿದ್ರೂ ಕೂಡ ಆಗತ್ತೆ. ಕಡಲೆಬೇಳೆ ಕೆಂಪು ಬಣ್ಣಕ್ಕೆ ತಿರುಗ್ತಿದ್ದಂತೆ ಹಸಿಮೆಣಸಿನ್ಕಾಯಿನ 2 ಭಾಗ ಮಾಡಿ ಹಾಕಿ. ಇಲ್ಲಿದ್ರದ್ದು ಸಿಡಿಯತ್ತೆ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಳಿಯಾಗುವಷ್ಟು ಹುರಿಯೋಣ ಇದನ್ನ. ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಳಿಯಾಗಿದೆ, ಹಾಗೆ ಕೆಂಪು ಬಣ್ಣಕ್ಕೆ ಬಂದಿದೆ ಕಡಲೆಬೇಳೆ. ಈಗ ಸ್ಟವ್ ಆಫ್ ಮಾಡೋಣ. ಮಿಕ್ಸರ್ ಜಾರ್ಗೆ ತೆಂಗಿನಕಾಯಿ ತುರಿ ಹಾಗೆ ಹುರಿದಂತಹ ಕಡಲೆಬೇಳೆ ಹಸಿಮೆಣಸಿನ್ಕಾಯಿ ಹಾಕಿ ಇದನ್ನು ತರಿಯಾಗಿ ರುಬ್ಬೋಣ. ಸಣ್ಣಕ್ಕೆ ರುಬ್ಬೋದು ಬೇಡ. ನೀರು ಹಾಕ್ತೆ 1 ಸುತ್ತು ರುಬ್ಬಿದ್ದೀನಿ. ಇದಕ್ಕೀಗ ನೀರು ಹಾಕಿಬಿಟ್ಟು ತರಿಯಾಗಿ ರುಬ್ಕೊಳ್ಳೋಣ. ಈಗ ಬೆಂಡೆಕಾಯಿನ ಚೆನ್ನಾಗಿ ಬೇಯುವಷ್ಟು ಹುರಿದಿದ್ದೀನಿ. ಸ್ಟವ್ ಆಫ್ ಮಾಡೋಣ. ಬೆಂದ ಬೆಂಡೆಕಾಯಿಗೆ ಈ ರುಬ್ಬಿದ ಕಾಯಿ ಹಸಿಮೆಣಸಿನ್ಕಾಯಿನ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದರಲ್ಲಿ ಇದನ್ನು ಕೂಡ ತೆಗೆದು ಹಾಕೋಣ. ಉಪ್ಪು ಹಾಗೆ ಲಿಂಬೆಹಣ್ಣು ಹಿಂಡೋಣ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಕಾಯಿ ರಸನ ಚೆನ್ನಾಗಿ ಕಲಸಿದ್ದೀನಿ ನೋಡಿ. ಈ ಹದದಲ್ಲಿದೆ ಕಾಯಿ ರಸ. ಸ್ವಲ್ಪ ಹೊತ್ತಾದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಾನೀಗ ಇದಕ್ಕೆ ಹತ್ರ 2 ಕಪ್ನಷ್ಟು ನೀರು ಹಾಕಿದ್ದೀನಿ. ಕಾಯಿ ರಸ ಈಗ ಸಿದ್ಧವಾಗಿದೆ. ಇದು ಹಸಿ ಕಾಯಿ ರಸ ಆದ್ರಿಂದ ನಿಮಗೆ ಒಂದೇ ಹೊತ್ತಿಗೆ ಇದನ್ನು ಉಪಯೋಗಿಸ್ಕೋಬೇಕು. ಇಲ್ಲ ನೀವು 2 ಹೊತ್ತು ಉಪಯೋಗಿಸ್ಬೇಕಂದ್ರೆ ಇದನ್ನ ಕುದಿಸಿ ಇಟ್ಕೋಬೇಕಾಗತ್ತೆ. ಇದನ್ನ ನೀವು ಅನ್ನದ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ನೋಡಿದ್ರಲ್ವಾ ಬೆಂಡೆಕಾಯಿ ಹಸಿಕಾಯಿ ರಸ ಹೇಗೆ ಮಾಡೋದು ಅಂತ ಹೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕಾಯಿ ರಸ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮಗೆ ತಿಳಿಸಿ.